ಬಂದಿಲ್ಲ ಕೃಷ್ಣ ಅಂತ. ಇನ್ನು 75 ವರ್ಷಗಳ ಕಾಲ ನೀವು ಜೀವನ ಪರ್ಯಂತ ಸುಖವಾಗಿರ್ಬೋದು. ನೀವು ಯೋಚನೆ ಮಾಡಿ, ನಾವು 25 ವರ್ಷ ಕಷ್ಟಪಟ್ಟರೆ 75 ಸುಖವಾಗಿರೋದು ಒಳ್ಳೆಯದಾ, ಅಥವಾ 25 ವರ್ಷ ಸುಖವಾಗಿದ್ದು 75 ವರ್ಷ ಕಷ್ಟಪಡೋದು ಒಳ್ಳೆಯದು? ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕ ವೃಂದದವರನ್ನೆಲ್ಲ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಪೋಷಕ ವೃಂದದವರು ದಯಮಾಡಿ ನಮ್ಮ ಮಕ್ಕಳನ್ನ ಈ ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇದೆ. ಈ ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾನು, ಅದು ಯಾವುದೋ ಗೇಮ್ ನೋಡ್ಕೊಂಡು ಮಕ್ಕಳು ಆ ಗೇಮಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾವಂತೆ. ಈ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪೋಷಕರವರೇ, ಈಗ ಅಧ್ಯಕ್ಷರು ಸೆಕ್ರೆಟರಿ ಅವರಿಗೆ ಉಪಾಧ್ಯಕ್ಷರಿಗೆ ತಿಳಿಸಿದ್ದಾರೆ. ಇನ್ನೊಂದ್ಸಲ ಕಳಿಸ್ತೇವೆ. ಅದೇ ರೀತಿ ಇನ್ನೊಬ್ಬರು ಶೈಕ್ಷಣಿಕ ಸೇವೆ ಸಲ್ಲಿಸುವಂತ ಮತ್ತೊಬ್ಬರು KN ಪ್ರಕಾಶ್ ಸರ್ ಅವರು KES ಕ್ಲಾಸ್ 1 ವರ್ಗದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಇನ್ನೊಬ್ಬರು G ಕೃಷ್ಣರವರು, ಅವರು ಸಹ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಲ್ಲಿ ಅಭ್ಯಾಸವನ್ನ ಮಾಡಿ, ಅದು ನಮಗೆ ಒಂದು ಹೆಮ್ಮೆ. ಅವ್ರು 3 ಜನ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದರಲ್ಲೂ ಪ್ರಕಾಶ್ ಸರ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ರು, ದಯವಿಟ್ಟು ಬಂದ್ರು. ಅವ್ರಿಗೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅವ್ರು 3 ಜನ ಇದ್ದಿದ್ರು ತುಂಬಾ ಚೆನ್ನಾಗಿರ್ತಿತ್ತು. ಇರ್ಲಿ, ಆದರೂ ಸಹ ಬ್ರಹ್ಮ ಬರೆದಿದ್ದು ಏನಂತೆ, ವಿಷ್ಣು ಮಹೇಶ್ವರ ಅವರು ಇಬ್ರು ಬಂದಿದ್ದಾರೆ. ಅವರು ಅವರ ಮಾತುಗಳನ್ನ ನಾವು ಆಲಿಸಬೇಕು ಅಂತ ಕೇಳ್ಕೊಳ್ತಾ ಈಗ ಉದ್ಘಾಟನಾ ನುಡಿಯನ್ನ ನುಡಿಬೇಕು. ಮತ್ತೆ ಪ್ರಕಾಶ್ ಅವರು ಅದನ್ನೇ ನಾನು ಶ್ರದ್ಧೆ, ಇವೆರಡನ್ನ ನೀವು ಮೈಬಿಸ್ಕೊಂಡ್ರೆ ಅಂದ್ರೆ ವಿದ್ಯಾರ್ಥಿಗಳು ಮಾತಾಡಬಾರ್ದು. ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಪಡೆದು ಚಾಂಪಿಯನ್ ಆಗಿ ಹೊರಬಂದ